ಆಯ್ತಪ್ಪ ಅಂದ್ರೆ ನಿಶ್ಚಿತವಾಗಿಯೂ ಆ ಪ್ರತಿಯೊಂದು ಪಂಚಾಯಿತಿಗಳು ಏನಪ್ಪ ಅಂತಂದ್ರೆ ವ್ಯಾಪಾರ ಕೇಂದ್ರಗಳಾಗಿ ಬೆಳೆಯುವುದರಲ್ಲಿ ಎರಡು ಮಾತು ಇಲ್ಲ. ಜೊತೆಗೆ ಅವರು ಬೆಳೆದ ಬೆಳೆಗೆ ನಿಶ್ಚಿತವಾಗಿ ಒಳ್ಳೆ ಬೆಲೆ ಬರುತ್ತೆ ಅನ್ನುವಂಥ ಮಾತುಗಳು ಇದರಿಂದ ಇದ್ದಾವೆ ಅನ್ನುವಂಥ ಮಾತು. ಅದಿನವಾಗಲಿ ಒಟ್ಟಿನಲ್ಲೇ ಭೂ ಸ್ವಾಧೀನ ಕೈ ಬಿಡಬೇಕು, ನಮ್ಮ ದೇವನಹಳ್ಳಿಯ 13 ಹಳ್ಳಿಗಳು ನಮಗೆ ಕೊಡಬೇಕು ಅನ್ನುವಂಥ ಒಂದು ಸ್ಪಷ್ಟ ದಿಟ್ಟ ನಿರ್ಧಾರವನ್ನು ಕಳೆದ 106 ದಿನಗಳಿಂದ ಮಾಡ್ತಾ ಬಂದಂಥ ಈ ರೈತ ಹೋರಾಟ ಮೋಸ್ಟ್ಲಿ ಯಶಸ್ವಿ ಆಗಬಹುದು ಅಂತೇಳಿ. ಕಾರಣದಿಂದ ಸಿದ್ದರಾಮಯ್ಯನವರು ಏನಪ್ಪ ಅಂತಂದ್ರೆ ವಿಶೇಷವಾಗಿ ಸಮಾಜವಾದಿ ಮೂಲದಿಂದ ಬಂದಂಥವ್ರು, ಹೋರಾಟದಿಂದ ಬಂದಂಥವ್ರು. ಅದಕ್ಕಾಗಿ ಅದರಲ್ಲೂ ಚುಕ್ಕಿ ನಂಜುಂಡಸ್ವಾಮಿ ಅಂದ್ರೆ ಇಟ್ ಮೀನ್ಸ್ ಈ ಹೆಣ್ಮಗಳ ಅಪ್ಪ ನಂಜುಂಡಸ್ವಾಮಿಯವರು ಇವರು ತಮ್ಮ ರಾಜಕೀಯ ಜೀವನವನ್ನು ಆರಂಭ ಮಾಡಿದಂಥದ್ದು ಮತ್ತು ರೈತ ಮೂಮೆಂಟದಲ್ಲಿದ್ದಂಥವ್ರು. ಮೋಸ್ಟ್ ಪ್ರಾಬಬ್ಲಿ ರೈತರ ಸಮಸ್ಯೆ ಗೊತ್ತಿರೋದ್ರಿಂದಾಗಿ 10 ದಿನ ಸಮಯ ಕೊಡ್ರಿ, ಕಾನೂನು ಪ್ರಕಾರ ವಿಚಾರ ಮಾಡ್ತೀನಿ ಅನ್ನೋಂಥ ಮಾತು ಇದರಿಂದಾಗಿ ಇದು ಯಶಸ್ವಿ ಆಗ್ಬೋದು ಅಂತ ರೈತರಲ್ಲಿ ಭರವಸೆ ಮೂಡಿಲ್ಲ. ಆದರೂ ಸಹಿತ ಯಾರನ್ನು ನಂಬಿಸ್ತಿದ್ದೆ ಇವತ್ತು ರಾಜಕೀಯದಲ್ಲೇ. ಯಾಕಂದ್ರೆ ರಾಜಕೀಯ ಅನ್ನಂಗದ, ಯಾಕಂದ್ರೆ ಒಂದು ಬರಡು ತೋರಿಸು ಇನ್ನೊಂದು ಬಟ್ಟೆ ಮತ್ತೊಂದು ಹೇಳುವಂಥ ಒಂದು ಸಂದರ್ಭಗಳು ಭಾಳಷ್ಟು ಇದ್ದಾವೆ. ಅದಕ್ಕೆ ಮತ್ತಿನ್ನೂ ಅವ್ರ ಹಳ್ಳಿಗಳಲ್ಲಿ ನಾವು ಮುಂದುವರಿಸ್ತಾ ಇದ್ದೀವಿ. ನೀವು ಹಿಂದೆ ತಗೊಂಡ್ರೆ ಪ್ರಶ್ನೆ ಇಲ್ಲ ಮುಂದುವರಿಸಿ ನಾವು ಮುಂದುವರಿತೀವಿ ಅನ್ನೋಂಥ ಮಾತನ್ನು ರೈತರು ತಮ್ಮ ಸಂದೇಶ ಮೂಲಕ ಕೊಟ್ಟಿದ್ದಾರೆ ಅಂತ ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ತಾ, ಹೀಗಾಗಿ ಇಂಥ ಒಂದು ಸಮಯದಲ್ಲೇ ಸರ್ಕಾರದ ಮೇಲೆ ರೈತರಾದ ಸಹಿತ ನಂಬಿಕೆಯನ್ನು ಇಟ್ಟುಕೊಳ್ಳುವಂಥ ಅನಿವಾರ್ಯತೆಗಳಿದ್ದಾವೆ. ಯಾಕಂದ್ರೆ ನಮ್ಮೊಂದು ವ್ಯಕ್ತಿತ್ವ ಒಂದು ಸ್ವಲ್ಪ ಅದಂತ ಅನ್ನಿಸ್ತದೆ ನೋಡ್ಬೇಕಿನ್ನ. ಯಾಕಂದ್ರೆ ರಾಜಕೀಯದಲ್ಲಿ ಯಾರನ್ನು ನಂಬೋ ಸ್ಥಿತಿಯಲ್ಲಿ ಇದೆ ಅನ್ನೋದನ್ನು ನಾವು ನೆನಪಿಟ್ಟುಕೊಂಡು ಈ ಒಂದು ಘಟನೆಯನ್ನು ಎದುರು ನೋಡಬೇಕಾಗಿದೆ. ಆದರೂ 15ನೇ ತಾರೀಕಿನೊಳಗೆ ಒಂದು ಒಳ್ಳೆಯ ರಿಸಲ್ಟ್ ಬರ್ಬೋದು ಅಂತೇಳಿ ರೈತರ ಮನದಲ್ಲಿ ಇದೆ. ಇದಕ್ಕೆ ಸಿದ್ದರಾಮಯ್ಯನವರ ಉತ್ತರ ಕೊಡಬೇಕಂತ ಹೇಳ್ತಾ ನಾನು ಅನಿಸಿದ ಕೆಲವು ಮಾತುಗಳನ್ನು ಮಾತಾಡಿದ್ರೆ ನಿಮಗೆ ಲೈಕ್ ಆಗ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಒಂದು ನಿಲ್ಲಿಸ್ಬೇಡ್ರಿ. S60 ನ್ಯೂಸ್ ಅರ್ಥ ಸಿದ್ದರಾಮಯ್ಯದು ಸತ್ಯದ ಕೈಗೊಂಡು ವಂದನೆಗಳು.